Hello friends, welcome to Vijay Shekhar Vaniji Pathshala. Friends, today I'll explain the new chapter, Meetings of Company in CLSP. It is a part of 4th SEM BCom syllabus, Vijayanagara Sri Krishna Devaraya University, Bellary. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ನಮ್ಮ ಆಡುಭಾಷೆಯಲ್ಲಿ ಯಾರಾದರೂ ಒಂದು 4-5 ಜನ ಗುಂಪಾಗಿ ಸೇರಿ ಏನಾದರೂ ಚರ್ಚೆ ಮಾಡ್ತಾಯಿದ್ರೆ ಏನರಪ್ಪ ಮೀಟಿಂಗ್ ಮಾಡ್ತಾಯಿದ್ದೀರಿ ಅಂತ ಕೇಳ್ತೀವಿ. ಅದು ಮೀಟಿಂಗ್ ಆಗಲ್ಲ. ಅದನ್ನು ನಾವು ಸಭೆ ಅಥವಾ ಸಮಾವೇಶ ಅಂತ ಕರೆಯೋಕ್ಕಾಗಲ್ಲ. ಅದು ಕೇವಲ ಗುಂಪು ಚರ್ಚೆ ಆಗಿರುತ್ತೆ ಅಷ್ಟೇ. ಮೀಟಿಂಗ್ ಅಂದ್ರೇ ಬೇರೆ, ಅದಕ್ಕೊಂದು ವ್ಯವಸ್ಥಿತವಾದಂಥ ರೂಪರೇಷೆ ಇರುತ್ತೆ. Company is a business organization. It is an assembly of various groups of people. ಕಂಪನಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಅದು ಬಿಸ್ನೆಸ್ ಆರ್ಗನೈಜೇಷನ್ ಆಗಿರುತ್ತೆ, ವ್ಯವಹಾರವನ್ನು ನಡೆಸುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಅದರಲ್ಲಿ ಅನೇಕ ಜನ ಮೆಂಬರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅದನ್ನು ನಾವು ಇಟ್ ಈಸ್ ಎ ಗ್ರೂಪ್ ಆಫ್ ದ ಪೀಪಲ್ ಅಂತ ಕರಿತೀವಿ. ಆಲ್ ದ ಮೆಂಬರ್ಸ್ ಇನ್ ದ ಕಂಪನಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ interested in management of company. They have to take decisions about business. Such decisions are taken by discussion with related parties. ಇಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಕಂಪ್ನಿಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಂಪನಿ ಮ್ಯಾನೇಜ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ಕಂಪನಿಯಲ್ಲಿ ಹಲವಾರು ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿರ್ಧಾರಗಳನ್ನು ಡಿಸಿಷನ್ಸನ್ನು ತಗೋಬೇಕಾದ್ರೆ ಡಿಸ್ಕಷನ್ ಮಾಡಬೇಕಾಗತ್ತೆ ರಿಲೇಟೆಡ್ ಪಾರ್ಟೀಸ್ ಜೊತೆ. ಕಂಪ್ನಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ, ಯಾರು ಡೈರೆಕ್ಟರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ. ಆ ಚರ್ಚೆ ಮಾಡಿಕೊಂಡು ಏನು ಮಾಡ್ತಾರೆ, ಡಿಸಿಷನ್ಸನ್ನು ತೆಗೆದುಕೋಬೇಕಾಗತ್ತೆ. ಆ ಡಿಸಿಷನ್ ತಗೊಳ್ಳೋದಕ್ಕೆ ಅವರು ಯಾವುದನ್ನು ಕಂಡಕ್ಟ್ ಮಾಡಬೇಕಾಗತ್ತೆ, ಮೀಟಿಂಗ್ಸನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ದೇರ್ಫೋರ್ ಫಾರ್ ಟೇಕಿಂಗ್ ಎ ಡಿಸಿಷನ್ಸ್ they have to assemble in a common place. They have to assemble in a common place which is commonly called as meeting. For taking decisions by the members, ಯಾವ ಒಂದು ನಿರ್ದಿಷ್ಟ ಜಾಗದಲ್ಲಿ ಅವರು ಕಾಮನ್ ಪ್ಲೇಸಲ್ಲಿ ಅವರು ಸೇರಬೇಕಾಗತ್ತೆ. ಯಾವ ಜಾಗದಲ್ಲಿ ಅವರು ಸೇರ್ತಾರಲ್ವ ಅದನ್ನೇ ನಾವು ಕಾಮನ್ ಆಗಿ ಮೀಟಿಂಗ್ ಅಂತ ನಾವು ಕರಿತೀವಿ. ಸಾಕಾದರೆ ವಾಟ್ ಈಸ್ ಎ ಮೀಟಿಂಗ್? ಈಗ ನಿಮಗೊಂದು ಕ್ಲಿಯರಾಗಿ ಒಂದು ಐಡಿಯಾ ಬಂದಿರ್ಬೋದು. ದ ಟರ್ಮ್ ಮೀಟಿಂಗ್ ಮೀನ್ಸ್ ಟು ಗೆಟ್ ಟುಗೆದರ್. ಟು ಗೆಟ್ ಟುಗೆದರ್, ಪರಸ್ಪರ ಒಂದು ಕಡೆ ಸೇರೋದು ಅಂತ ಅರ್ಥ. ಯಾರು ಸೇರ್ತಾರೆ? ಮೆಂಬರ್ಸ್ ಆಫ್ ದ ಕಂಪನಿ. ಸೊ ಎಲ್ಲಿ ಸೇರ್ತಾರೆ? ಒಂದು ಕಾಮನ್ ಪ್ಲೇಸಲ್ಲಿ ಸೇರ್ತಾರೆ. ಏನು ಕಂಪ್ನಿಯಲ್ಲಿರೋ ಮೆಂಬರ್ಸ್ ಒಂದು ಕಾಮನ್ ಪ್ಲೇಸಲ್ಲಿ ಸೇರ್ತಾರಲ್ವ, ಆ ಕಾಮನ್ ಪ್ಲೇಸನ್ನು ನಾವು ಏನಂತ ಕರಿತೀವಿ? ಮೀಟಿಂಗ್ ಅಂತ ಕರಿತೀವಿ. ಇಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ಒಂದು ಕಡೆ ಸೇರ್ತಾರಲ್ವ, ಆ ಸೇರುವಂತಹ ಜಾಗವೇ ಮೀಟಿಂಗ್ ಆಗಿರುತ್ತೆ. ದ ಮೆಂಬರ್ಸ್ ಆಫ್ ಕಂಪನಿ ಅಸೆಂಬಲ್ ಇನ್ ಎ ಕಾಮನ್ ಪ್ಲೇಸ್ ವಿಚ್ ಈಸ್ ಜನರಲಿ ಕಾಲ್ಡ್ ಆಸ್ ಮೀಟಿಂಗ್. ದ ಮೆಂಬರ್ಸ್ ಆಫ್ ಕಂಪನಿ ಆರ್ ಅಸೆಂಬಲ್ ಇನ್ ದ ಕಾಮನ್ ಪ್ಲೇಸ್, ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಸಚ್ ಪ್ಲೇಸ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಮೀಟಿಂಗ್. ಅಂದರೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಕಡೆ ಸೇರ್ತಾರಲ್ವ,
ಆ ಸೇರುವಂತಹ ಜಾಗವನ್ನು ನಾವೇನಂತ ಕರಿತೀವಿ? ಮೀಟಿಂಗ್ ಅಂತ ಕರಿತೀವಿ. ಮೀಟಿಂಗ್ ಈಸ್ ಎ ಪ್ಲೇಸ್ ವೇರ್ the members of an organization meet, discuss and debate all important matters affecting the business of the organization. Meeting is a place in which the members of the organization or a company meet together, discuss together and debate on all the important matters, on all the important issues relating to the business, and finally they will take a decisions. Such organization is called as meeting. ಇಲ್ಲಿ ಸಭೆ ಅಂತಂದರೆ ಒಂದು ನಿಗದಿತವಾದಂತಹ ಸ್ಥಳ ಆಗಿರುತ್ತೆ. ಅಲ್ಲಿ ಕಂಪನಿಯ ಎಲ್ಲ ಸದಸ್ಯರು ಸೇರ್ತಾರೆ, ಚರ್ಚೆ ಮಾಡ್ತಾರೆ, ಎಲ್ಲ ಮಹತ್ವದ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅಂತಹ ಒಂದು ನಿಗದಿತ ಸ್ಥಳದಲ್ಲಿ ಏನು ಸೇರ್ತಾರಲ್ವ ಮೆಂಬರ್ಸು, ಅದನ್ನು ನಾವು ಮೀಟಿಂಗ್ ಅಂತ ನಾವು ಕರಿತೀವಿ. ವ್ಯಾಲಿಡ್ ಮೀಟಿಂಗ್. ಹಾಗಾದರೆ ಕಂಪನಿನ ಹೇಗೆ ಬೇಕಾದರೂ ಕರಿಬೋದಾ, ಯಾರು ಬೇಕಾದರೂ ಕರಿಬೋದಾ, ಯಾವ ರೀತಿ ಬೇಕಾದರೂ ಮೀಟಿಂಗ್ನ ಕಂಡಕ್ಟ್ ಮಾಡ್ಬೋದಾ ಅಂತಂದರೆ ನೋ. ದೇರ್ ಈಸ್ ಎ ಸರ್ಟೈನ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಕಂಡಕ್ಟ್ ಆಫ್ ಮೀಟಿಂಗ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್. ಎ ಕಂಪನಿ ಮೀಟಿಂಗ್ ಶುಡ್ ಬಿ ಪ್ರಾಪರ್ಲಿ ಕಾಲ್ಡ್ and conducted. Indian Companies Act 1956 and 2013 specifies 9 important requirements under section 171 to 187A. The each and every meeting of the company should satisfy the 9 important requirements according to Indian Companies Act. If it is satisfy the 9 requirements, such meeting is considered as an valid meeting. ಮೀಟಿಂಗ್ ಅಂದರೆ ಹೇಗೆ ಬೇಕೋ ಹಾಗೆ ಕರೆಯೋ ಆಗಿಲ್ಲ, ಅದು ಪ್ರಾಪರಾಗಿ ಕಾಲ್ ಮಾಡಿರಬೇಕು, ಪ್ರಾಪರಾಗಿ ಕಂಡಕ್ಟ್ ಮಾಡ್ತಾ ಇರಬೇಕು, ನಿಯಮಗಳ ಅನುಸಾರವಾಗಿ ಅದನ್ನು ನಡೆಸ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರನೇ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟಲ್ಲಿ 9 ರಿಕ್ವೈರ್ಮೆಂಟನ್ನು, 9 ಅಂಶಗಳನ್ನು ಅದು ಪೂರೈಸಬೇಕಾಗತ್ತೆ. ಯಾವ ಕಂಪ್ನಿ 9 ಅಂಶಗಳನ್ನು ಪರಿಚ್ಛೇದ 171ರಿಂದ 187ರವರೆಗೆ ಸ್ಯಾಟಿಸ್ಫೈ ಮಾಡಬೇಕು, ಅದನ್ನು ನಾವು ವ್ಯಾಲಿಡ್ ಮೀಟಿಂಗ್ ಅಂತ ನಾವು ಕರಿಬೋದು. ಹಾಗಾದರೆ ಯಾವ್ಯಾವುದಪ್ಪ 9 ರಿಕ್ವೈರ್ಮೆಂಟ್ಸು? ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್, proper authority to call the meeting. Proper authority to call the meeting. ಸಭೆ ಕರೆಯಲು ಸೂಕ್ತ ಅಧಿಕಾರ. ಇಲ್ಲಿ ಕಂಪನಿಯಲ್ಲಿ ಮೀಟಿಂಗ್ ಅಂದ ತಕ್ಷಣ ಯಾರು ಬೇಕಾದರೂ ಕರಿಬೋದಾ? ಇಲ್ಲ. ಆ್ಯಂಡ್ ಆಲ್ಸೋ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟಿಂಗ್ಸ್. ಮೀಟಿಂಗ್ಸಲ್ಲಿ ಹಲವಾರು ವಿಧದ ಮೀಟಿಂಗ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಯಾವ ಮೀಟಿಂಗನ್ನು ಯಾರು ಕರಿಬೇಕು? ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಕಂಡೀಷನ್, ಫಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್. ಸೊ ಆ್ಯನ್ಯಲ್ ಜನರಲ್ ಮೀಟಿಂಗ್ ಅಂದರೆ ಯಾರು ಕರಿಬೇಕು? ಎಕ್ಸ್ಟ್ರಾಡಿನರಿ ಜನರಲ್ ಮೀಟಿಂಗ್ಸ್ನ ಯಾರು ಕಾಲ್ ಮಾಡಬೇಕು? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನ ಯಾರು ಕಾಲ್ ಮಾಡಬೇಕು ಅನ್ನೋಂಥ ಪ್ರಾವಿಷನ್ಸನ್ನು ಇಂಡಿಯನ್ ಕಂಪ್ನೀಸ್ ಆ್ಯಕ್ಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆ ಪ್ರಾವಿಷನ್ಸನ್ನು ಫಾಲೋ ಮಾಡೇ ನಾವು ಮೀಟಿಂಗ್ನ ಕಾಲ್ ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ವ್ಯಾಲಿಡ್ ಮೀಟಿಂಗ್. ಸಭೆಯನ್ನು ಕರೆಯೋದಕ್ಕೆ ಸೂಕ್ತವಾದ ಅಧಿಕಾರವನ್ನು ಕೆಲವು ವ್ಯಕ್ತಿಗಳಿಗೆ ಕಂಪ್ನಿ ಆ್ಯಕ್ಟ್ ಕೊಟ್ಟಿರುತ್ತೆ, ಅವರು ಮಾತ್ರ ಮೀಟಿಂಗ್ನ ಕರೀಬೇಕು. ಇದು ಮೊದಲನೆಯ ಅಂಶ. ಸೆಕೆಂಡ್ ರಿಕ್ವೈರ್ಮೆಂಟ್
of the valid meeting is proper notice of the meeting. Proper notice of the meeting. For the conduct of any meeting, company has to serve the required notice to the members. Without notice, company meeting will become an illegal. So that they have to be served notice of the meeting to all concerned parties. ಇಲ್ಲಿ ಸಭೆಯ ಸೂಕ್ತವಾದ ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಯಾರು ಮೆಂಬರ್ಸ್ ಇದ್ದಾರೆ ಅವರಿಗೆಲ್ಲ ತಿಳಿಸ್ಬೇಕಾಗತ್ತೆ, ನಾವು ಇಂಥ ದಿನಾಂಕದಲ್ಲಿ ಇಂಥ ಕಡೆ ಇಂಥ ಸಮಯಕ್ಕೆ ನಾವು ಮೀಟಿಂಗ್ನ ಮಾಡ್ತೀವಿ, ತಾವೆಲ್ಲರೂ ಹಾಜರಿರಬೇಕು ಅಂತ ನೋಟಿಸನ್ನು ಕಳಿಸ್ಬೇಕಾಗತ್ತೆ. ನೋಟಿಸನ್ನ ಕಳಿಸ್ದೇನೆ ಮೀಟಿಂಗ್ ಮಾಡಿದರೆ ಅದು ಇಲ್ಲೀಗಲ್ ಮೀಟಿಂಗ್ ಆಗುತ್ತೆ, ಕಾನೂನು ಬಾಹಿರವಾದಂಥ ಸಭೆಯಾಗುತ್ತೆ. ಹಾಗಾಗಿ ಇದನ್ನು ಕೂಡ ಸ್ಯಾಟಿಸ್ಫೈ ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ವ್ಯಾಲಿಡ್ ಮೀಟಿಂಗ್. ಥರ್ಡ್ ರಿಕ್ವೈರ್ಮೆಂಟ್, quorum of the meeting. Quorum. What is a quorum? The minimum number of members required to be present at a meeting for valid transacting the business of company. For the smooth handling or a properly called meeting, for the valid transacting of business of company, certain minimum number of members should be attended. Such minimum number of members required to be present in the meeting is called as a quorum. ಸಭೆಯ ಕನಿಷ್ಠ ಹಾಜರಾತಿ ಅಥವಾ ಕೋರಮ್ ಅಂತ ಕರಿತೀವಿ. ಇಲ್ಲಿ ಕೋರಮ್ ಅಂತಂದರೆ ಯಾವುದೇ ಮೀಟಿಂಗ್ ಆದರೆ ಕನಿಷ್ಠ ಹಾಜರಾತಿ ಇರಬೇಕು. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅವರಲ್ಲಿ ಒಂದು ನಿರ್ದಿಷ್ಟವಾದಂತಹ ಸಂಖ್ಯೆಯ ಜನ ಆ ಮೀಟಿಂಗಲ್ಲಿ ಭಾಗವಹಿಸಿರಬೇಕು. ಒಂದು ವೇಳೆ ಕೋರಮ್ ಏನಾದರೂ ಇಲ್ಲ ಅಂತಂದರೆ, ನಿಗದಿತವಾದಂತಹ ಹಾಜರಾತಿ ಇಲ್ಲ ಅಂತಂದರೆ ಸಭೆಯನ್ನು ನಡೆಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಕಂಪ್ನಿ ಮೀಟಿಂಗ್ ಶುಡ್ ಹ್ಯಾವ್ ಕೋರಮ್. ಇದು ಥರ್ಡ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ವ್ಯಾಲಿಡ್ ಮೀಟಿಂಗ್. ಫೋರ್ತ್ ರಿಕ್ವೈರ್ಮೆಂಟ್, ಚೇರ್ಮನ್ ಆಫ್ ದ ಮೀಟಿಂಗ್. ಈಚ್ ಆ್ಯಂಡ್ ಎವ್ರಿ ಕಂಪ್ನಿ ಮೀಟಿಂಗ್ ಹ್ಯಾಸ್ ಇಟ್ಸ್ ಓನ್ ಚೇರ್ಮನ್. Without chairman, meeting will not becomes an valid. ಪ್ರತಿಯೊಂದು ಸಭೆಗೆ, ನ್ಯಾಯಬದ್ಧವಾದಂತಹ ಸಭೆಗೆ ಅಧ್ಯಕ್ಷರು ಇರಬೇಕಾಗತ್ತೆ. ಈ ಅಧ್ಯಕ್ಷರು ಇದ್ದಾರಲ್ವ, ಅವರು ಇಡೀ ಮೀಟಿಂಗ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ನಿಮಗೆಲ್ಲ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ ಮತ್ತು ರಾಜ್ಯಸಭೆ ನಿಮ್ಮ ಒಂದು ಗಮನಕ್ಕೆ ಬರ್ಬೋದು. ಅಲ್ಲಿ ಸ್ಪೀಕರ್ ಇರ್ತಾರೆ, ಅವರೇ ಚೇರ್ಮನ್ ಆಗಿರ್ತಾರೆ, ಅವರು ಇಡೀ ಸಭೆಯನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರ ಕಂಪ್ನಿ ಮೀಟಿಂಗಲ್ಲೂ ಕೂಡ ಒಬ್ಬರು ಚೇರ್ಮನ್ ಇರಬೇಕಾಗತ್ತೆ. ಅವರು ಇಡೀ ಮೀಟಿಂಗ್ನ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ದಿಸ್ ಈಸ್ ದ ಫೋರ್ತ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ವ್ಯಾಲಿಡ್ ಮೀಟಿಂಗ್. ಫಿಫ್ತ್ ರಿಕ್ವೈರ್ಮೆಂಟ್, ಅಜೆಂಡಾ ಆಫ್ ದ ಮೀಟಿಂಗ್. ಅಜೆಂಡಾ ಆಫ್ ದ ಮೀಟಿಂಗ್. ಪ್ರತಿಯೊಂದು ಸಭೆಗೆ ವಿಷಯ ಸೂಚಿ ಇರಬೇಕು. ಅಂದರೆ ಯಾಕೆ ನಾವು ಮೀಟಿಂಗ್ನ ಕರೆದಿದ್ದೀವಿ, ದ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಟು ಬಿ ಡಿಸ್ಕಸ್ಡ್ ಇನ್ ದ ವ್ಯಾಲಿಡ್ಲಿ ಕಾಲ್ಡ್ ಮೀಟಿಂಗ್. ವಾಟ್ ಆರ್ ದ ಸಬ್ಜೆಕ್ಟ್ಸ್ ವಿಚ್ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಮೀಟಿಂಗ್? ದೇ ಆರ್ ಕಾಲ್ಡ್ ಆಸ್ ಎನ್ ಅಜೆಂಡಾ ಆಫ್ ದ ಮೀಟಿಂಗ್. ಅಜೆಂಡಾ ಇರಬೇಕು. ಅಜೆಂಡಾ ಇಲ್ಲದೇ ಸುಮ್ಮನೆ ಕಾಟಾಚಾರಕ್ಕೆ ನಾವೇನಾದರೂ ಸಭೆ ಮಾಡಿದರೆ ಅದು ವ್ಯಾಲಿಡ್ ಮೀಟಿಂಗ್ ಅಂತ ಅನ್ನಿಸ್ಕೊಳ್ಳಲ್ಲ. ಯಾವ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅದನ್ನು ಮುಂಚಿತವಾಗಿ ನಿರ್ಧಾರ ಮಾಡಿರಬೇಕು. ಅವುಗಳ ಬಗ್ಗೆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಡಿಸಿಷನ್ಸನ್ನು ತಗೋಬೇಕಾಗತ್ತೆ. ಸೊ ಹಾಗಾಗಿ ಅಜೆಂಡಾ ಆಫ್ ದ ಮೀಟಿಂಗ್ ಈಸ್ ಆಲ್ಸೋ ಎನ್ ವೆರಿ ವೆರಿ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ವ್ಯಾಲಿಡ್ ಮೀಟಿಂಗ್. ಇದು ಫಿಫ್ತ್ ಒನ್. ಸಿಕ್ಸ್ತ್ ಒನ್,
Sixth requirement, motions and resolutions. Motions and resolutions. ಸಭೆಯ ಸೂಚನೆಗಳು ಮತ್ತು ಠರಾವುಗಳು. ಏನಪ್ಪ ಸಭೆಯ ಸೂಚನೆಗಳು ಮತ್ತು ಠರಾವುಗಳು ಅಂತಂದರೆ, ಮೋಷನ್ಸ್. ಮೋಷನ್ ಈಸ್ ಎ ಸಬ್ಜೆಕ್ಟ್ put before the meeting for discussion to know the opinion of the present people in the meeting. Motion is a subject put before the meeting for discussion. On the motion, the members of the meeting can discuss. Such a discussion is taken place to know the opinion of the present members in the meeting. ಇಲ್ಲಿ ಮೋಷನ್ ಅಂತಂದರೆ ಯಾವ ವಿಷಯವನ್ನು ನಾವು ಸಭೆಯ ಮುಂದೆ ಇಡ್ತೀವಿ, ಆ ವಿಷಯ ಬಂದಾಗ ಆ ವಿಷಯದ ಬಗ್ಗೆ ಎಲ್ಲ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅವರು ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಮತ್ತು ಅವರ ಒಪಿನಿಯನನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈ ಸಬ್ಜೆಕ್ಟನ್ನು ಸಭೆಯ ಮುಂದೆ ಇಟ್ಟಿರ್ತೀವಿ. ಅದನ್ನು ನಾವು ಮೋಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ ಸಬ್ಜೆಕ್ಟನ್ನು ನಾವು ಡಿಸ್ಕಸ್ ಮಾಡ್ತೀವಿ, ಸೊ ಇಟ್ ಈಸ್ ಎ ಪ್ರಪೋಸಲ್ put before the meeting for discussion and decision, or it is a question before the meeting. So motion is nothing but it is a question before the meeting, subject before the meeting, on which discussion is taken place and finally decision is taken. ಆ ಮೋಷನ್ ಏನಿದೆಯಲ್ವಾ, ಆ ಮೋಷನ್ ಮೇಲೆ ಚರ್ಚೆ ಆದ ನಂತರ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾರಲ್ವ, ಅದನ್ನೇ ನಾವು ರೆಸಲ್ಯೂಷನ್ ಅಂತ ಕರಿತೀವಿ. ಅದೇ ಠರಾವುಗಳು ಅಥವಾ ಗೊತ್ತುವಳಿಗಳು ಅಂತ ಕರಿತೀವಿ. ಕೊನೆಗೆ ಇದನ್ನು ಮಾಡಲಾಗುತ್ತೆ. ಸೊ ದಿಸ್ ಇಸ್ ದ ಸಿಕ್ಸ್ತ್ ಇಂಪಾರ್ಟೆಂಟ್ requirement of the valid meeting. Seventh requirement, sense of the meeting. ಸಭೆಯ ಅಭಿಪ್ರಾಯ ಸಂಗ್ರಹಣೆ, ಸೆನ್ಸ್ ಆಫ್ ದಿ ಮೀಟಿಂಗ್. ಯಾರು ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ ನಂತರ they have to be express their opinion, views, intention, will of the meeting. Such will of the meeting relating to question before the meeting, relating to the motion, it is ascertained by taking of the vote. It is considered as sense of the meeting. ಇಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಅದಕ್ಕೆ ಪರವಾಗಿರ್ಬೋದು ಅಥವಾ ಅದಕ್ಕೆ ವಿರುದ್ಧವಾಗಿರ್ಬೋದು, ಅವರ ಅಭಿಪ್ರಾಯ ಏನು, ಅವರ ವ್ಯೂಸ್ ಏನು, ಅವರ ಆ್ಯಟಿಟ್ಯೂಡ್ ಏನು, ಅವರು ಯಾವ ವಿಷಯವನ್ನು ಒಪ್ಪಿದ್ದಾರೆ, ಅವರು ಅದಕ್ಕೆ ಎಗೇನೆಸ್ಟ್ ಆಗಿದ್ದಾರಾ, ಇದರಲ್ಲೆಲ್ಲ ಫೇವರ್ ಆಗಿದ್ದಾರಾ ಅನ್ನೋದನ್ನು ತಿಳ್ಕೊಳ್ಳೋದನ್ನು ಸೆನ್ಸ್ ಆಫ್ ದ ಮೀಟಿಂಗ್ ಅಂತ ಕರಿತೀವಿ. ಅಭಿಪ್ರಾಯವನ್ನು ಸಂಗ್ರಹಿಸೋದು. ಇದನ್ನು ವೋಟಿಂಗ್ ಮಾಡೋವಂಥ ಮುಖಾಂತರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನೀವೆಲ್ಲ ಕೂಡ ಒಂದು ಸೆಷನ್ ನಡಿಬೇಕಾದ್ರೆ ನೋಡಿರ್ಬೋದು ಸೆನ್ಸ್ ಆಫ್ ದ ಮೀಟಿಂಗ್ ಹೆಂಗೆ ಮಾಡ್ತಾರೆ ಅಂತ. ಇದು ಸೆವೆಂತ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಏಯ್ತ್ ರಿಕ್ವೈರ್ಮೆಂಟ್, ಅಡ್ಜಾರ್ನ್ಮೆಂಟ್ ಆಫ್ ಮೀಟಿಂಗ್. ಸಭೆಯನ್ನು ಮುಂದೂಡುವುದು. ಅಡ್ಜಾರ್ನ್ಮೆಂಟ್ ಆಫ್ ಮೀಟಿಂಗ್. When meeting is dissolved with the object of holding it again on some future date is called as adjournment. ಸಭೆಯನ್ನು ಮುಂದೆ ನಡೆಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು
ಒಂದು ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ದಿನಾಂಕಕ್ಕೆ ಅದನ್ನು ಮುಂದೂಡುವುದನ್ನು ಅಡ್ಜಾರ್ನ್ಮೆಂಟ್ ಆಫ್ ಮೀಟಿಂಗ್ ಅಂತ ಕರಿತೀವಿ. ಚೇರ್ಮನ್ ಹ್ಯಾಸ್ ದ ಪವರ್ ಟು ಅಡ್ಜಾರ್ನ್ ಆಫ್ ಕಂಪನಿ ಮೀಟಿಂಗ್. ಯಾರು ಅಧ್ಯಕ್ಷರಿದ್ದಾರೆ, ಯಾರು ನೀವೆಲ್ಲ ವಿಧಾನಸಭೆಯಲ್ಲೆಲ್ಲ ನೋಡಿರ್ಬೋದು, ಸ್ಪೀಕರು ಸಭೆಯಲ್ಲೇನಾದರೂ ಗಲಾಟೆಗಳಾದರೆ ಅಥವಾ ಚರ್ಚೆ ಚೆನ್ನಾಗಿ ನಡೆಯದೇ ಇದ್ದರೆ ಅಥವಾ ಚರ್ಚೆ ಚೆನ್ನಾಗಿ ಆಗಿದ್ದರೆ ಸಭೆಯನ್ನು ಮುಂದೂಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಥರ ಮುಂದಕ್ಕೆ ಹಾಕೋದಿದೆಯಲ್ವ, ಅದನ್ನು ನಾವು ಅಡ್ಜಾರ್ನ್ಮೆಂಟ್ ಆಫ್ ಮೀಟಿಂಗ್ ಅಂತ ಕರಿತೀವಿ. ದಿಸ್ ಈಸ್ ದ 8th ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ವ್ಯಾಲಿಡ್ ಮೀಟಿಂಗ್. ಆ್ಯಂಡ್ ಲಾಸ್ಟ್ ಒನ್, 9th important requirement of valid meeting is minute of the meeting. Minutes of the meeting or a records of the meeting. Whatever the discussions and decisions taken at the meeting are to be documented. They are legally called as minutes of the meeting. ಸಭೆಯ ನಡಾವಳಿಗಳು ಅಂತ ಕರಿತೀವಿ. ಅಂದರೆ ಮೀಟಿಂಗಲ್ಲಿ ಏನೇನಾಯಿತು, ಯಾವ್ಯಾವ ವಿಷಯದ ಬಗ್ಗೆ ಚರ್ಚೆ ಆಯಿತು, ಯಾವ ನಿರ್ಧಾರಗಳನ್ನು ನಾವು ತೆಗೆದುಕೊಂಡ್ವಿ, ಸೊ ಯಾರ್ಯಾರು ಯಾವ್ಯಾವ ವಿಷಯದ ಕುರಿತಂತೆ ಮಾತಾಡಿದರು, ಈ ಎಲ್ಲ ವಿಚಾರಗಳನ್ನು ನಾವು ಒಂದು ಕಡೆ ಬರೆದಿಡ್ತೀವಿ, ನಡಾವಳಿಗಳಲ್ಲಿ ಅದನ್ನು ದಾಖಲಿಸ್ತೀವಿ. ಅದನ್ನೇ ನಾವು ಮಿನಿಟ್ಸ್ ಆಫ್ ದ ಮೀಟಿಂಗ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ 9th important requirement of the valid meeting. So these are the 9 important requirements under section 171 to 187A of the Indian Companies Act. First one, proper authority to call the meeting. Second one, proper notice of the meeting. Third one, quorum of the meeting. Fourth one, chairman of the meeting. Fifth one, agenda of the meeting. Sixth one, motions and resolutions. Seventh one, sense of the meeting. Eighth one, adjournment of meeting. And ninth one, minutes of the meeting. When the company meeting is said to be duly convened and properly called and constituted, when it satisfies the above 9 requirements, such meetings are considered as a valid meeting. ಯಾವ ಸಭೆಯಲ್ಲಿ ಮೇಲಿನ 9 ನಿಯಮಗಳನ್ನು ಪಾಲಿಸಿ ಪೂರ್ತಿಗೊಳಿಸುವುದೋ ಅದನ್ನು ಮಾತ್ರ ಸರಿಯಾಗಿ ಕರೆದ ಮತ್ತು ಸೂಕ್ತವಾಗಿ ರಚಿಸಲಾದ ಸಭೆ ಅಂತ ಕರೀಬೋದು. ಅಂದರೆ ವ್ಯಾಲಿಡ್ ಮೀಟಿಂಗ್ ಆಗಬೇಕು ಅಂತಂದರೆ, ನ್ಯಾಯಬದ್ಧವಾದ ಸಭೆ ಆಗಬೇಕು ಅಂತಂದರೆ ಈ ಎಲ್ಲ 9 ಅಂಶಗಳನ್ನು ಅದು ಸ್ಯಾಟಿಸ್ಫೈ ಮಾಡಿರಬೇಕು. ಫ್ರೆಂಡ್ಸ್, ಟುಡೇ ವಿ ಡಿಸ್ಕಸ್ಡ್ ಅಬೌಟ್ meetings of the company, what is a meeting and what are the requirements to be fulfilled to become a valid meeting. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ರಿಕ್ವೈರ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.